ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 23 ಆಗಸ್ಟ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,823.15 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಸುಮಾರು 11.65 ಪಾಯಿಂಟ್ಸ್ಗಳಷ್ಟು ಏರಿಕೆ ಇದೆ. ಅಂದರೆ ಇವತ್ತು ಒಂದು ಫ್ಲಾಟ್ ಡೇ ಅಂತ ಹೇಳ್ಬೋದು. ಶೇರ್ ಮಾರ್ಕೆಟ್ ಹೆಚ್ಚು ಕಡಿಮೆ ಅದೇ ರೀತಿ ಇತ್ತು, ಫ್ಲ್ಯಾಟ್ ಅಂತಲೇ ಹೇಳ್ಬೋದು. ಹಾಗೆ BSE ಸೆನ್ಸೆಕ್ಸ್ ಕೂಡ ಅಷ್ಟೇ, ಇದರಲ್ಲೂ ಅಷ್ಟೇ ಇದು ಕ್ಲೋಸ್ ಆಗಬೇಕಾದ್ರೆ 81,086.21 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ ಒಂದು 33 ಪಾಯಿಂಟ್ಸ್ಗಳಷ್ಟು ಏರಿಕೆ ಆಗಿದೆ. ಹೆಚ್ಚು ಕಡಿಮೆ ಇದನ್ನು ಒಂದು ಸೇಮ್ ಅಂತಲೇ ಹೇಳ್ಬೋದು, ಫ್ಲ್ಯಾಟ್ ಡೇ ಅಂತಲೇ ಹೇಳ್ಬೋದು. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ, ಅತಿ ಹೆಚ್ಚು ಲಾಭ ಮಾಡಿರುವ ಶೇರ್ಸ್ಗಳು ಅಂತ ಹೇಳಿದ್ರೆ ಟಾಪ್ ಗೇನರ್ಸ್ ಆಫ್ ನಿಫ್ಟಿ 50 ಅಂದರೆ ಬಜಾಜ್ ಆಟೋ, ಕೋಲ್ ಇಂಡಿಯಾ, ಟಾಟಾ ಮೋಟರ್ಸ್, ಸನ್ ಫಾರ್ಮಾ, ಭಾರತ್ ಏರ್ಟೆಲ್ ಶೇರ್ಸ್ಗಳು, ICICI ಬ್ಯಾಂಕ್, ಹೀರೋ ಮೋಟರ್ ಕಪ್ ನೋಡೋದಾದರೆ ಒಂದು ಆಟೋಮೊಬೈಲ್ ಕಂಪ್ನಿ ಶೇರ್ಸ್ಗಳು ಇವತ್ತು ಒಳ್ಳೆಯ ಏರಿಕೆ ಆಗಿದೆ. ಅದೇ ರೀತಿ ಮಹೇಂದ್ರ ಆ್ಯಂಡ್ ಮಹೇಂದ್ರ, ಬಜಾಜ್ ಫಿನ್ಸರ್ವ್, JSW ಸ್ಟೀಲ್, ಹಿಂದೂಸ್ತಾನ್ ಯೂನಿಲಿವರ್, ಪವರ್ ಗ್ರಿಡ್, ಭಾರತ್ ಪೆಟ್ರೋಲಿಯಂ, ಇಂಡಸ್ಇಂಡ್ ಬ್ಯಾಂಕ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಅಪೋಲೋ ಹಾಸ್ಪಿಟಲ್ಸ್, HDFC ಲೈಫ್ಸ್, ಅಲ್ಟ್ರಾಟೆಕ್ ಸಿಮೆಂಟ್ ಶೇರ್ಸ್ಗಳು, ITC, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು, ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಸ್ಟೀಲ್ ಇಷ್ಟು ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಅದೇ ರೀತಿ ಓರಿಯಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ ಒಂದು IPO ಇತ್ತು, ಇದು ಇವತ್ತು ಕ್ಲೋಸ್ ಆಗಿದೆ. ಇದು ಎಷ್ಟು ಕಡಿಮೆ ಸಬ್ಸ್ಕ್ರಿಪ್ಷನ್ಸ್ ಆಗಿರೋದು, ಇದು ರಿಲೇಟೆಡ್ ಟು ಟೆಕ್ನಾಲಜಿ, ಡೆಲ್ ಇದೆಲ್ಲ ಅವ್ರದ್ದು ಹತ್ರ ಎಲ್ಲ ಪ್ರಾಜೆಕ್ಟ್ ಇದೆ ಇವರಿಗೆ. ಹಾಗಾಗಿ ಇದಕ್ಕೆ ಒಂದು ಒಳ್ಳೆಯ ಒಂದು ಸಬ್ಸ್ಕ್ರಿಪ್ಷನ್ಸೇ ಆಗಿದೆ. ಒಂದು ಹೆಚ್ಚು ಕಡಿಮೆ ಹತ್ತತ್ರ ಒಂದು 65 ಟೈಮ್ಸ್, ಒಂದು 65 ಪಟ್ಟಷ್ಟು ಇದಕ್ಕೆ ಅಪ್ಲಿಕೇಶನ್ ಅಥವಾ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.